ನನಗೆ ಟೈಮ್ ಆಯಿತು. ನನಗೋಸ್ಕರ ನನ್ನ ಮುದ್ದಾದ ಹೆಂಡತಿ ಮನೇಲಿ ಕಾಯ್ತಾ ಇದ್ದಾರೆ. ಅದೇನು ಹೇಳಬೇಕು ಅಂದಲ್ಲ, ಅದೇನು ಬೇಗ ಬೇಗ ಹೇಳ್ಬಿಡಮ್ಮ. ಟೈಮ್ ಆಯ್ತು ಕಣೋ. ಸೂರ್ಯ, ನಿಮ್ಮ ಮಾವ ಆನಂದ್ ಮನೇಲಿಲ್ವಾ? ನಮ್ಮ ಮಾವ ಆನಂದ್ ಮನೇಲಿದ್ದಾರೆ. ಯಾಕೆ? ಯಾಕಂದ್ರೆ ಚೆಲ್ಲಾಟ ಆಡೋದಕ್ಕೆ ಲಕ್ಷ್ಮೀ ಪ್ರಿಯ ತಮ್ಮ ಆನಂದ್ ಇರ್ಬೇಕಾದ್ರೆ ನಿನ್ಗೋಸ್ಕರ ಯಾಕೆ ಕಾಯ್ತಾ ಇರ್ತಾಳೆ? ನಾಲ್ಗನು ಬಿಗಿಡ್ ಮಾತಾಡು. ನನ್ನ ಹೆಂಡತಿ ಲಕ್ಷ್ಮಿ ಚಿನ್ನ. ಅವಳ ಬಗ್ಗೆ ಇನ್ನೊಂದು ಕೆಟ್ಟಾಗ ಮಾತಾಡಿದ್ರು ನಿನ್ನ ನಾಲ್ಗನ ಸೀಡ್ ಹಾಕ್ಬಿಡ್ತೀನಿ. ಹುಷಾರ್. ಕೂಲ್ ಗೆಳೆಯ, ಕೂಲ್. ನೀನೊಬ್ಬ ಮುಕ್ತ ಜೀವಿ ಕಣೋ. ನಿನ್ಗೆ ಇದ್ರ ಬಗ್ಗೆ ಏನು ಗೊತ್ತಾಗಲ್ಲ. ಈ ಅವಮಾನದ ಕಿಡಿಗೆ ಬಂದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾ ಇರೋದು. ನಿಮ್ಮ ಲಕ್ಷ್ಮಿ ಆನಂದು ಜೊತೆಯಲ್ಲಿ ತಿರುಗಾಡ್ತಿದ್ದ ಇಡೀ ಊರ್ ಜನರೇ ಮಾತಾಡ್ಕೊತಾವ್ರೆ. ಸಾಕು. ಹೇ ಉದಯ್, ಹೇಳುತ್ತಾನೆ ಹೇಳಿ ಹೇಳ್ತಾನೆ ಹೋಗ್ಬೇಡ. ನನ್ನ ತಲೆ ಈಗ ಮದ್ದ ಕೆಡ್ತಾ ಇದೆ. ನೀನ್ ಹೇಳ್ತಾ ಇರೋ ಮಾತು ಸತ್ಯನಾ? ಸತ್ಯ. ನಮ್ಮ ಮಾವ ಆನಂದ್ಗೂ ನನ್ನ ಲಕ್ಷ್ಮಿಗೂ ಅನೈತಿಕ ಸಂಬಂಧ ಇರ್ತೀಯ? ನಾನ್ ನಂಬೋದಿಲ್ಲ. ಇದೆಲ್ಲ ಸುಳ್ಳು. ನೋಡು ಸೂರ್ಯ, ಈ ವಿಚಾರದಲ್ಲಿ ನಾನು ಜಾಸ್ತಿ ಮೂಗು ತುರ್ಸಕ್ ಹೋಗಲ್ಲ. ಯಾಕೆಂದ್ರೆ ನನ್ನ ಸ್ನೇಹಿತ ಅಂತ ಹೇಳ್ಬೇಕಾಯ್ತು, ಹೇಳಿದೆ. ನಂಬುದ್ರೆ ನಂಬು, ಬಿಟ್ರೆ ಬಿಡು. ಇದರಿಂದ ನನಗೇನು ಪ್ರಯೋಜನ ಇಲ್ಲ. ಕಂಡೋರ್ ಮನೆ ವಿಚಾರ ನನ್ಗೆ ಯಾಕೆ ಬೇಕು ಸೂರ್ಯ? ಅಂದಾಗೆ ಸೂರ್ಯ, ನಾನು ಬರ್ತೀನಿ ಕಣು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಕಬ್ಬಿನಗಲೆಂದು ವಿಷವ ಕುಡಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ್ನು? ಎಷ್ಟು ವರ್ಣಿಸಬೇಕು ಅವನ ಗುಣಗಾನ, ಅವನ ಗುಣಗಾನ. ಸೂರ್ಯ, ನಿಮ್ಮ ಮಾವ ಆನಂದ್ ಮತ್ತು ಲಕ್ಷ್ಮಿ ಅಯ್ಯೋ ದೇವ್ರೇ, ಈಗ ನಾನು ಏನ್ ಮಾಡ್ಲಿ? ನನ್ನ ಹೆಂಡತಿ ಲಕ್ಷ್ಮಿನ ಸೀತೆ ಸತಿ ಸಾವಿತ್ರಿ ಅಂತ ತಿಳ್ಕೊಂಡಿದ್ದೆ. ಒಪ್ಪರಿಕೆಯಿಂದ ಕೊಚ್ಚಕ್ ಬಿದ್ದಿದ್ದೇಲೆ. ಇಲ್ಲ ಇಲ್ಲ, ನನ್ನ ಹೆಂಡತಿ ಮೇಲೆ ಈಗೂ ನಂಗೆ ನಂಬಿಕೆ ಇದೆ. ಇದೆಲ್ಲ ಸುಳ್ಳು. ಬೆಂಕಿಯಿಂದ ಹೊಗೆ ಆಡುತ್ತಾ ಅವಳು ಮೋಸ್ಗಾತಿ, ಅವಳು ಕೊಚ್ಚೆ. ನನ್ನ ಬಾಳನ್ನು ಹಾಳು ಮಾಡಿದಂತ ಚಾಂಡಾಳಿ. ಅವಳನ್ನು ಸುಮ್ಮನೆ ಬಿಡಬಾರ್ದು. ಲೇ ಮಾವ ಆನಂದ್, ಬಿಟ್ಟಿ ಕೂಳಿಗೆ ನಮ್ಮ ಮನೇಲಿ ಬಿದ್ದಿದಂತ ಬಡ್ಡಿ ಮಗ ನೀನು ನನ್ನ ಹೆಂಡತಿ ಜೊತೆ ಸರಸದಾಟ ಆಡ್ತೀಯ. ಆದಷ್ಟು ನಿನ್ನನ್ನು ನಮ್ಮ ಮನೆಯಿಂದ ಹೊರಹಾಕಿ ತಿರುಪೇತಿಸಿ ನರಳಿ ಸಹಾಯ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ಹೇಗೆ ಅವನಿಗೆ ಮನೆಯಿಂದ ಹೊರ ಹಾಕೋದು? ನನ್ನ ಹೆಂಡತಿ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡವನೇ ಅಂದ್ರೆ ಆ ಕೇಸ್ ಸಾಕ್ಷಿ ಬೇಕು. ಸಾಕ್ಷಿನ ಎಲ್ಲಿಂದ ಸೃಷ್ಟಿ ಮಾಡಲಿ? ಸಂಬಂಧದ ವಿಚಾರ ಬಂದ್ರೆ ನನಗೆ ಅವಮಾನ. ಹೇಗೋ ಫ್ಯಾಕ್ಟ್ರಿಲಿ ಅವನ್ ಕೆಲಸ ಮಾಡುವಾಗ ಅವನ ರೂಮಲ್ಲಿ ಹಣ ಇಟ್ಟು ಕಳ್ಳ ಸಾಕ್ಷಿನ ಸೃಷ್ಟಿ ಮಾಡಿ ಅವನನ್ನ ಮನೆಯಿಂದ ಹೊರ ಹಾಕ್ತೀನಿ. ಇದೇ ಸರಿಯಾದ ಉಪಾಯ. ಲೇ ನನ್ನ ಮಗನೇ ಆನಂದ್, ನೀನು ಮುಂದಾಯ್ತ ಮಾರಿ ಹಬ್ಬ.